ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕೆ ನಾವು ಮುಂಚಿತವಾಗಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಮಹೋನ್ನತನಾದ ದೇವರೇ, ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ಸಿದ್ಧವಾಗಿರುವಾಗ ದೇವರೇ, ನಿಮ್ಮ ಆತ್ಮನ ಮೂಲಕ ನಡೆಸಿರಿ, ನೀವೇ ಮಹಿಮೆ ಹೊಂದಿಕೊಳ್ಳ್ರಿ ದೇವರೇ. ಹೌದು ರಕ್ಷಕನೇ, ನಿನ್ನ ಶಿಲುಬೆಯ ಕೆಳಗೆ ನನ್ನನ್ನು ಮರೆ ಮಾಡಿದೀವ. ನಿಮ್ಮ ಜ್ಞಾನದ ಮೂಲಕ ಮಾತಾಡಿ ನೀವು ತಾನೇ ಮಹಿಮೆ ಹೊಂದಿಕೊಳ್ತೀರೆಂದು ನಜರೇತಿನ ಯೇಸುವೆ ನಿಮ್ಮ ಶಕ್ತಿಯುಳ್ಳ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇನಪ್ಪ ತಂದೆಯೇ, ಆಮೇನ್. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ ಮೊದಲಿಂದ ಕೆಲವು ವಚನಗಳು. ಏಸು ಸುಂಕದವನಾದ ಜಕ್ಕಾಯನ ಮನೆಗೆ ಹೋದದ್ದು. ಏಸು ಕ್ರಿಸ್ತನು ಸುಂಕದವನಾದ ಜಕ್ಕಾಯನ ಮನೆಗೆ ಹೋಗಿರ್ತಕ್ಕಂಥದ್ದು. ಏಸು ಒಂದಾನೊಂದು ದಿನದಲ್ಲಿ ಎರಿಕೋ ಪಟ್ಟಣವನ್ನು ಹಾದು ಹೋಗುವಂತ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಜಕ್ಕಾಯನು, ಆ ಜಕ್ಕಾಯನ್ ಎನ್ನುವುದಾದರೆ ಆತನ ಎರಿಕೋ ಊರನ್ನು ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಅವನು ಏಸು ಎಂಥವನೆಂದು ನೋಡಲು ಅಪೇಕ್ಷಿಸಿದ್ದರು. ತಾನು ಗಿಡ್ಡನಾದದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಹಲ್ಲೆಲೂಯಾ. ಈ ಒಂದು ವಾಕ್ಯದಲ್ಲಿ ನೋಡ್ತೇವೆ ಕರ್ತನಲ್ಲಿ ಪ್ರಿಯರೇ, ಏಸು ಕ್ರಿಸ್ತನು ಎರಿಕೋ ಊರನ್ನು ದಾಟಿ ಹೋಗುವಂತ ಸಮಯದಲ್ಲಿ ಆ ಊರಲ್ಲಿರ್ತಕ್ಕಂಥ ಒಬ್ಬ ಜಕ್ಕಾಯನೆಂಬ ಮನುಷ್ಯನು, ಇವನು ಸುಂಕದ ಒಂದು ಗುತ್ತಿಗೆದಾರನಾಗಿದ್ದನು. ಸುಂಕದ ಗುತ್ತಿಗೆದಾರ ಎನ್ನುವುದಾದರೆ ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡ್ತಕ್ಕಂಥವನು. 100 ರೂಪಾಯಿ ಟ್ಯಾಕ್ಸ್ ಇದ್ರೆ ಅದಕ್ಕೆ 200 ರೂಪಾಯಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಬಹಳಷ್ಟು ಆಸ್ತಿಯನ್ನು ಸಂಪಾದಿಸಿ ಬಹಳಷ್ಟು ಶ್ರೀಮಂತನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದನು. ಆದರೆ ಇವನು ಗಿಡ್ಡನಾಗಿದ್ದನು ಎನ್ನುವುದಾಗಿ ನೋಡುತ್ತೇವೆ. ಬಹಳಷ್ಟು ಹೈಟ್ ಅಲ್ಲಿ ಚಿಕ್ಕವನಾಗಿದ್ದನು, ಗಿಡ್ಡನಾಗಿದ್ದನು. ಅದಕ್ಕಾಗಿಯೇ ಏಸು ಈ ದಾರಿಯಲ್ಲಿ ಹಾದು ಹೋಗುತ್ತಾ ಇದ್ದಾನೆ ಎಂದು ತಿಳಿದು ನಾನು ಕೂಡ ಏಸುವನ್ನು ನೋಡಬೇಕು. ಆ ಏಸುವಿನ ವಿಷಯದಲ್ಲಿ ಬಹಳಷ್ಟು ಜನರು ಹೇಳ್ತಾ ಇದ್ದಾರೆ. ಆದರೆ ಅವನು ಎಂಥವನಾಗಿದ್ದಾನೋ ಎಂದು ನೋಡಲು ಅಪೇಕ್ಷಿಸಿದ್ದರು. ಜನರ ಬಹಳಷ್ಟು ಗುಂಪಿನ ನಿಮಿತ್ತ ತಾನು ಆತನನ್ನು ನೋಡಲಾರದೆ ಹೋದನು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಶ್ರೀಮಂತನಾಗಿದ್ದನು, ಪಾಪಿಷ್ಟನಾಗಿದ್ದನು, ಆದರೂ ಕೂಡ ಏಸುವನ್ನು ನೋಡಲು ಬಹಳಷ್ಟು ಆಸೆ ಪಟ್ಟಿದ್ದಾನೆ. ಆಸೆ ಪಟ್ಟು ಸುಮ್ಮನೆ ಕೂತುಕೊಳ್ಳದಂತೆ ಆತನು ಬರ್ತಕ್ಕಂಥ ದಾರಿಯಲ್ಲಿ ಮುಂದೆ ನಡೆದು ಹೋಗಿ ಒಂದು ಮರವನ್ನು ಹತ್ತಿದ್ದಾನೆ. ಗಿಡ್ಡನಾಗಿರ್ತಕ್ಕಂಥ ಮನುಷ್ಯನು ಮರವನ್ನು ಹತ್ತಬೇಕಾದ್ರೆ ಬಹಳ ಕಷ್ಟ ಆಗಿರ್ತದೆ. ಆದರೂ ಸಹ ಅವನು ಮರವನ್ನು ಹತ್ತಿ ಮೇಲೆ ಕೂತಿದ್ದಾನೆ. 5ನೇ ವಚನದಲ್ಲಿ ನೋಡುವಾಗ, ಏಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ ತಟ್ಟನೆ ಹಿಡಿದು ಬಾ. ಏಸು ಕ್ರಿಸ್ತನು ಆ ಒಂದು ಮರದ ಹತ್ತಿರ ಬಂದು ಮೇಲಕ್ಕೆ ನೋಡಿ, ಮೇಲೆ ಕೂತು ಎಷ್ಟು ಆಸಕ್ತಿಯಿಂದ ನಾವು ನೋಡ್ತಾ ಇದ್ದಾನಲ್ಲ ಎಂತಕ್ಕಂಥ ಅವನ ಆಸಕ್ತಿಯನ್ನು ನೋಡಿ, ಅವನ ಪ್ರಯಾಸವನ್ನು ನೋಡಿ ಏಸು ಹೇಳ್ತಾ ಇದ್ದಾನೆ, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಏಸು ಕ್ರಿಸ್ತ ಹೇಳ್ತಾ ಇದ್ದಾನೆ, ಜಕ್ಕಾಯನೇ ನೀನು ತಟ್ಟನೆ ಕೆಳಗಿಳಿದು ಬಾ, ಈ ದಿನ ನಾನು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕೆಂದಿದ್ದೇನೆ ಎನ್ನುವಾಗ ಜಕ್ಕಾಯನೇ ತಟ್ಟನೆ ಬಂದು ಸಂತೋಷದಿಂದ ಯೇಸುವನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರಿಯರೇ, ಪಾಪಿಷ್ಟನಾಗಿರ್ತಕ್ಕಂಥ ಜಕ್ಕಾಯನು ನಿನ್ನ ಮನೆಗೆ ಬರುತ್ತೇನೆ ಎಂದು ಹೇಳಿರ್ತಕ್ಕಂಥ ಒಂದು ಮಾತನ್ನು ಕೇಳಿ ಸಂತೋಷದಿಂದ ದೇವರನ್ನು ಸೇರಿಸಿಕೊಂಡಿದ್ದಾನೆ. 8ನೇ ವಚನದಲ್ಲಿ ನೋಡ್ಬೇಕಾದರೆ, ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳ್ಕೊಂಡದೇ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ. ಹಲ್ಲೆಲೂಯಾ. ಯಾವಾಗ ಯೇಸು ಕ್ರಿಸ್ತನು ಜಕ್ಕಾಯನ ಮನೆಗೆ ಬರುತ್ತೇನೆ ಎಂದು ಹೇಳಿದಾನೋ, ಹೇಳಿದ ತಕ್ಷಣ ಸಂತೋಷದಿಂದ ಮನೆಯಲ್ಲಿ ಸೇರಿಸಿಕೊಂಡು ಅವನ ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ದೇವರು ಪರಿಶುದ್ಧನಾಗಿದ್ದಾನೆ. ಅವನಿರ್ಬೇಕಾದ ಸ್ಥಳ ಕೂಡ ಪರಿಶುದ್ಧವಾದದ್ದು. ಜಕ್ಕಾಯನ ಹೃದಯದಲ್ಲಿ ಬಹಳಷ್ಟು ಪಾಪವಿದ್ದಿತ್ತು. ಜನರನ್ನು ಹಿಂಸೆ ಪಡಿಸ್ತಾ ಇದ್ದನು. ಜನರಿಗೆ ಬಹಳಷ್ಟು ಕಷ್ಟ ಕೊಡ್ತಕ್ಕಂಥ ಮನುಷ್ಯನು. ದುಡ್ಡು ಇಲ್ಲ ಅಂದ್ರೂ ಕೂಡ ಬಹಳಷ್ಟು ಕ್ರೂರವಾಗಿ ಅವರಿಂದ ದುಡ್ಡನ್ನು ಕೆತ್ತುಕೊಂಡು ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡ್ತಕ್ಕಂಥ ಮನುಷ್ಯನಾಗಿದ್ದನು. ದೇವರ ಭಯವಿಲ್ಲದವನಾಗಿದ್ದನು. ಆದಾಗ್ಯೂ ಸಹ ಏಸುವನ್ನು ನೋಡಲು ಅಪೇಕ್ಷಿಸಿದ ತಕ್ಷಣ ಏಸು ಅವನನ್ನು ನೋಡಿ, ನಾನು ನಿನ್ನ ಮನೆಗೆ ಬರುತ್ತೇನೆ ಎಂದು ಹೇಳಿರುವಾಗ ಸಂತೋಷದಿಂದ ಮನೆಗೆ ಸೇರಿಸಿಕೊಂಡು, ಮನೆ ಎನ್ನುವುದಾದರೆ ಅವನ ಮನೆ ಅಂತಲ್ಲ ಕರ್ತನಲ್ಲಿ ಪ್ರಿಯರೇ, ಅವನ ಹೃದಯದಲ್ಲಿ ಯೇಸುವನ್ನು ಸ್ವೀಕರಿಸಿಕೊಂಡು ಅವನಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟದನ್ನು ತೆಗೆದು ಹೊರಗೆ ಹಾಕ್ತಾ ಇದ್ದಾನೆ. ನಿಂತುಕೊಂಡು ಹೇಳ್ತಾ ಇದ್ದಾನೆ, ಸ್ವಾಮಿ ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ. ಯೇಸು ಕ್ರಿಸ್ತ ಆತನಿಗೆ ಹೇಳಲಿಲ್ಲ,
ಜಕ್ಕಾಯನೇ, ನೀನು ಅನ್ಯಾಯದಿಂದ ಬಹಳಷ್ಟು ಗಳಿಸಿದಿ, ನಿನ್ನ ಆಸ್ತಿಯನ್ನು ಬಡವರಿಗೆ ಕೊಡು ಎಂದು ಯಾವ ಉಪದೇಶವನಿಗೆ ಹೇಳಲಿಲ್ಲ. ಆದಾಗ್ಯೂ ಕೂಡ ಸಂತೋಷದಿಂದ, ನಾನು ಇಂಥ ಪಾಪಿ ಆಗಿದ್ದಾಗ್ಯೂ ಸಹ ಏಸು ನನ್ನ ಮನೆಗೆ ಬಂದಿದ್ದಾನೆ, ಏಸು ನನ್ನ ಜೀವಿತದಲ್ಲಿ ಬಂದಿದ್ದಾನೆ, ನನ್ನ ಮನೆಗೆ ಏಸು ಬಂದಿದ್ದಾನೆ, ಅದಕ್ಕಾಗಿ ನನ್ನಲ್ಲಿರ್ತಕ್ಕಂಥ ಎಲ್ಲಾ ಕೆಟ್ಟದನ್ನು ನಾನು ತೆಗೆದು ಹಾಕುತ್ತೇನೆ ಎಂದು ಮನಸ್ಸು ಪರಿವರ್ತನೆ ಮಾಡಿಕೊಂಡು ಅವನು ಹೇಳ್ತಾ ಇದ್ದಾನೆ, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ. ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡದ್ದೇ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ. ಹಾಲೆಲೂಯ. ಒಂದು ವೇಳೆ ಯಾರಿಂದ ಏನಾದರೂ ಅನ್ಯಾಯವಾಗಿ ಮೋಸದಿಂದ ಎಳಕೊಂಡಿರುವುದಾದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿರುವಾಗ ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ, ಈ ಹೊತ್ತು ಈ ಮನೆಗೆ ರಕ್ಷಣೆ ಆಯಿತು, ಈ ಹೊತ್ತು ಈ ಮನೆಗೆ ರಕ್ಷಣೆ ಆಯಿತು. ಇವನು ಸಹ ಅಬ್ರಾಹ್ಮನ ವಂಶಿಕನು. ಹಾಲೆಲೂಯ. ದೇವರ ವಾಕ್ಯ ಕೇಳ್ತಕ್ಕಂಥ ಮಗನೇ, ಮಗಳೇ, ದೇವರ ವಾಕ್ಯ ನಿನ್ನ ಹೃದಯದಲ್ಲಿ ಸ್ವೀಕರಿಸು. ಜಕ್ಕಾಯನು ಯಾವ ರೀತಿಯಿಂದ ಸಂತೋಷದಿಂದ ದೇವರ ವಾಕ್ಯ ದೇವರನ್ನು ಮನೆಯಲ್ಲಿ ಸೇರಿಸಿಕೊಂಡಿದ್ದನು, ಅದೇ ತರ ಈ ದಿನ ದೇವರ ವಾಕ್ಯ ಕೇಳ್ತಕ್ಕಂಥ ಮಗನೇ, ಮಗಳೇ, ದೇವರ ವಾಕ್ಯ ನಿನ್ನ ಹೃದಯದಲ್ಲಿ ಸ್ವೀಕರಿಸು, ಅದಕ್ಕೆ ವಿಧೇಯನಾಗು. ನಿನ್ನಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟದನ್ನು ತೆಗೆದು ಹೊರಗೆ ಹಾಕು. ದೇವರು ನಿನ್ನನ್ನು ರಕ್ಷಿಸಲು ಶಕ್ತನಾಗಿದ್ದಾನೆ. ಅವನು ಯಾವಾಗ ಅವನಲ್ಲಿರ್ತಕ್ಕಂಥ ಎಲ್ಲಾ ತಪ್ಪು ಒಪ್ಪಿಕೊಂಡು ಬಿಟ್ಟಿದ್ದಾನೋ ಅದೇ ಸಮಯದಲ್ಲಿ ದೇವರು ಹೇಳ್ತಾ ಇದ್ದಾನೆ ಅವನಿಗೆ, ಈ ಹೊತ್ತು ಈ ಮನೆಗೆ ರಕ್ಷಣೆ ಆಯ್ತು. ನಿನ್ನ ಕುಟುಂಬಕ್ಕೆ ರಕ್ಷಣೆ ಬೇಕಾ? ಹಾಗಾದ್ರೆ ನಿನ್ನ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಪಾಪವನ್ನು ತೆಗೆದು ಹಾಕು. ನಿನಗೆ ರಕ್ಷಣೆ ಬೇಕಾ? ಹಾಗಾದ್ರೆ ನಿನ್ನಲ್ಲಿರ್ತಕ್ಕಂಥ ಎಲ್ಲಾ ಪಾಪದ ಗುಣಗಳನ್ನು ತೆಗೆದು ಹಾಕು. ದೇವರು ನಿನ್ನನ್ನು ರಕ್ಷಿಸುವಂತವನಾಗಿದ್ದಾನೆ. ನಿನ್ನನ್ನು ರಕ್ಷಿಸುವುದಕ್ಕಾಗಿಯೇ ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದಿದ್ದಾನೆ. ಪರಲೋಕದಿಂದ ಇಲ್ಲಿಗೆ ಬಂದು ನಮ್ಮನ್ನು ಬದುಕಿಸುವುದಕ್ಕಾಗಿ ತನ್ನ ರಕ್ತವನ್ನು ಸುರಿಸಿದ್ದಾನೆ, ತನ್ನ ಪ್ರಾಣವನ್ನೇ ನಮಗೆ ಧಾರೆಯಾಗಿ ಎರೆದಿದ್ದಾನೆ. ಅಂತ ದೇವರ ಮಕ್ಕಳಾಗಿರ್ತಕ್ಕಂಥ ನಾವುಗಳು ನಮ್ಮ ಹೃದಯದಲ್ಲಿ, ನಮ್ಮ ಮನೆಯಲ್ಲಿ ಯಾವ ಪಾಪಕ್ಕೂ ಸ್ಥಳ ಕೊಡದಂತೆ ಜಕ್ಕಾಯನು ಯಾವ ರೀತಿಯಿಂದ ಒಪ್ಪಿಕೊಂಡು ಎಲ್ಲವನ್ನು ಬಿಟ್ಟಿದ್ದಾನೋ ಆ ತರ ನಾವು ಕೂಡ ಈ ಲೋಕದ ಎಲ್ಲಾ ಮಾಲಿನ್ಯತ್ವಕ್ಕೆ ದೂರವಾಗಿ ಪರಿಶುದ್ಧರಾಗಿ ಬದುಕುವುದಾದರೆ ಆ ದಿನ ಜಕ್ಕಾಯನ ಮನೆಗೆ ರಕ್ಷಣೆಯನ್ನು ಅನುಗ್ರಹಿಸಿದಂತ ದೇವರು ಇದನ್ನ ನನ್ನ ಕುಟುಂಬಕ್ಕೆ, ನಿಮ್ಮ ಕುಟುಂಬಕ್ಕೆ, ವಾಕ್ಯ ಕೇಳ್ತಕ್ಕಂಥ ಪ್ರತಿಯೊಂದು ಮಕ್ಕಳ ಕುಟುಂಬಕ್ಕೆ ರಕ್ಷಣೆಯನ್ನು ಕೊಡುವಂತವನಾಗಿದ್ದಾನೆ. ಆತನು ರಕ್ಷಕನಾಗಿದ್ದಾನೆ. ಆತನು ಕೆಟ್ಟು ಹೋದವರನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದಿದ್ದಾನೆ. ಹಾಲೆಲೂಯ. ವಾಕ್ಯ ಕೇಳುವಂತವ್ರು ಮಾತ್ರವೇ ಆಗಿರದಂತೆ ಯೇಸು ಕ್ರಿಸ್ತನಿಗೆ ಅನೇಕ ಜನರು ಹಿಂಬಾಲಿಸ್ತಾ ಇದ್ದರು. ಆತನಿಂದ ಆಗ್ತಕ್ಕಂಥ ಅದ್ಭುತ ಕಾರ್ಯಗಳನ್ನು ನೋಡ್ಬೇಕು, ಸೂಚಕ ಕಾರ್ಯಗಳನ್ನು ನೋಡ್ಬೇಕು, ದೆವ್ವಗಳನ್ನು ಬಿಡಿಸುವುದನ್ನು ನೋಡ್ಬೇಕು, ರೋಗಿಗಳನ್ನು ವಾಸಿ ಮಾಡೋದು ನೋಡ್ಬೇಕು. ಇಂಥ ಒಂದು ಕಾರ್ಯಗಳನ್ನು ನೋಡುವುದಕ್ಕಾಗಿ ಎಷ್ಟೋ ಜನ ಹಿಂಬಾಲಿಸ್ತಾ ಇದ್ರು. ಆದರೆ ಜಕ್ಕಾಯನು ಬಹಳಷ್ಟು ಅಪೇಕ್ಷೆ ಉಳ್ಳವನಾಗಿ, ಬಹಳಷ್ಟು ಪ್ರಯಾಸ ಪಟ್ಟು ಆಲದ ಮರ ಏಸು ಜಕ್ಕಾಯನನ್ನು ದೃಷ್ಟಿಸಿದ್ದಾನೆ. ಮಗನೇ, ನೀನು ನನ್ನನ್ನು ನೋಡಲು ಅಪೇಕ್ಷಿಸ್ತಾ ಇದೀಯಾ? ನಾನು ನಿನ್ನ ಮನೆಯಲ್ಲೇ ಇರುತ್ತೇನೆ ಎಂದು ಹೇಳಿದ್ದಾನೆ. ಇವತ್ತು ನಾವು ಆತನನ್ನು ಹುಡುಕುವುದಾದರೆ ನಾವು ಕಂಡುಕೊಳ್ಳುವಂತವರಾಗಿ, ನಾವು ಆತನ ವಾಕ್ಯಕ್ಕೆ ನಮ್ಮ ಹೃದಯವನ್ನು ತೆರೆದು ಸ್ವೀಕರಿಸುವುದಾದರೆ ದೇವರು ನಮ್ಮ ಹೃದಯದಲ್ಲಿ ವಾಸ ಮಾಡುವಂತವನಾಗಿದ್ದಾನೆ. ಪ್ರತಿಯೊಂದು ಮಗಳ ಹೃದಯವನ್ನು ದೇವರು ತಟ್ಟುತ್ತಾ ಇದ್ದಾನೆ. ನೀನು ಬಾಗಿಲನ್ನು ತೆರೆದು ಜಕ್ಕಾ ಯಾವ ರೀತಿಯಿಂದ ಸ್ವೀಕರಿಸಿದ್ದಾನೋ ಆ ತರ ನೀನು ಈ ದಿನ ದೇವರ ವಾಕ್ಯವನ್ನು ನಿನ್ನ ಹೃದಯದಲ್ಲಿ ಸ್ವೀಕರಿಸುವುದಾದರೆ ಜಕ್ಕಾಯನಲ್ಲಿ ಬಂದಂತ ಮಾರ್ಪಟ್ಟು ನಿನ್ನಲ್ಲಿ ಕೂಡ ಬರುವಂತದ್ದಾಗಿದೆ. ಜಕ್ಕಾಯನ ಮನೆಗೆ ಸಿಕ್ಕಂತ ರಕ್ಷಣೆ ಇದನ್ನು ನಿನ್ನ ಮನೆಗೂ ಸಿಗುವಂತದ್ದಾಗಿದೆ. ದೇವರ ವಾಕ್ಯವನ್ನು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ. ಆಮೇನ್.